ಬೆಂಗಳೂರಿನ ಹೊರವಲಯ ನೆಲಮಂಗಲದಲ್ಲಿ ಆಂಧ್ರ ಮೂಲದ ಯುವತಿಯನ್ನ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ಹೌದು, ಸ್ನೇಹಿತರ ರೂಮ್ಗೆ ಕರೆದೊಯ್ದು ಯುವಕನೊಬ್ಬ ಈ ಹತ್ಯೆಗೈದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೇಮ್ ವರ್ಧನ್ ಆಂಧ್ರದ ದೇವಿಶ್ರೀಯನ್ನ ಹತ್ಯೆಗೈದಂತಹ ಆರೋಪಿ. 21 ವರ್ಷ ಅಂತೆ ದೇವಿಶ್ರೀಗೆ. ಬೆಂಗಳೂರು ಉತ್ತರ ತಾಲೂಕಿನ ತಮ್ಮೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ BBA ವ್ಯಾಸಂಗ ಮಾಡ್ತಾ ಇರ್ತಾರೆ ದೇವಿಶ್ರೀ. ನಿನ್ನೆ ಪ್ರೇಮ್ ವರ್ಧನ್ ಜೊತೆಗೆ ಸ್ನೇಹಿತೆಯ ರೂಮ್ಗೆ ದೇವಿಶ್ರೀ ತೆರಳಿರ್ತಾರೆ. ಯುವತಿಯನ್ನ ಕೊಲೆ ಮಾಡಿ ಪ್ರೇಮ್ ವರ್ಧನ್ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೇಮ್ ವರ್ಧನ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಆಂಧ್ರ ಮೂಲದ ಯುವತಿ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಎಜುಕೇಷನ್ ಮಾಡ್ತಾ ಇರ್ತಾರೆ ದೇವಿಶ್ರೀ ಅಂಥೇಳಿ. BBM ಓದ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಈತ ಪ್ರೇಮ್ ವರ್ಧನ್ ಅಂಥೇಳಿ ಸ್ನೇಹಿತೆಯ ರೂಮ್ಗೆ ದೇವಿಶ್ರೀಯನ್ನು ಕರೆದುಕೊಂಡು ಹೋಗಿ ಬರ್ಬರವಾಗಿ ಹತ್ಯೆಗೈದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಯಾವ ಕಾರಣಕ್ಕೆ ಈ ಹತ್ಯೆ ಆಯಿತು, ಏನು ಎತ್ತ ಎಲ್ಲವೂ ಕೂಡ ಪೊಲೀಸರ ತನಿಖೆಯ ಮೂಲಕ ಕೂಡ ಗೊತ್ತಾಗಬೇಕಾಗಿದೆ. ಈಗ ಈ ಆರೋಪಿಗಾಗಿ ಪ್ರೇಮ್ ವರ್ಧನ್ಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಣ್ಣನವರು ಮತ್ತು ತಂದೆಯವರು ಈ ರೀತಿ ನೋವು ತಿಂತಾ ಇದ್ದಾರೆ, ತುಂಬ ನೋವು ತಿಂತಾ ಇದ್ದಾರೆ ಸರ್. ಹಂಗೂ ಹಿಂಗಂತಲ್ಲ, ನೋವು ತಿಂತಾ ಇರೋದು ಈ ರೀತಿ. ಆದರೂ ಕೂಡ ಅಟ್ಲೀಸ್ಟ್ ಅವನ್ನ ಅರೆಸ್ಟ್ ಮಾಡುವವರೆಗೂ ದಯವಿಟ್ಟು ನಾವು ಡೆಡ್ ಬಾಡಿನ ನಾವು ಎತ್ತುವುದಿಲ್ಲ. ಸರ್ ಸರ್ ಸ್ಟೇಷನ್ದಲ್ಲಿ ಪಾಪ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಹಿಡಿತೀವಿ, ಅವ್ರು ಯಾರು ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡ್ಕೊತೀವಿ, ಅದನ್ನು ನಾವು ಹಿಡಿತೀವಿ. ಆಲ್ರೆಡಿ ಇವಾಗ ತಿರುಪ್ತಿಗೇನೆ 2 ತಂಡ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಸರ್. ಇನ್ಸಿಡೆಂಟ್ ಏನಾಯ್ತು ಅಂತ ಏನಾಗಿದೆ, ಅದು ಇನ್ಸಿಡೆಂಟ್ ಏನಾಗಿದೆ ಅನ್ನೋದ್ರು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಫ್ರೆಂಡ್ ರೂಮ್ಗಂತ ಹೋಗಿರೋದು ಈ ಮಗು, ದೇವಿ ಅನ್ನೋ ಮಗು ಫ್ರೆಂಡ್ ರೂಮ್ಗಂತ ಹೋಗಿರೋದು. ಆ ಫ್ರೆಂಡ್ ರೂಮಲ್ಲಿ ಏನೋ ಮತ್ತೆ ನಾನು ಆಚೆ ಕಡೆ ಹೋಗ್ಬಿಟ್ಟು ಬರಬೇಕು, ಬೀಗ ಅಲ್ಲಿಕ್ಕಿದ್ದನ್ನು ನೋಡಿ ಅಂತ ಹೇಳಿದ್ರಂತೆ, ನೋಡಿದ್ದಾರಂತೆ. ನಿನ್ನೆ 12 ಗಂಟೆವರೆಗೂ ಅವ್ರ ತಂದೆನ ಮಾತಾಡಿದ್ದಾರೆ ಆ ಮಗು, ಫೋನಲ್ಲಿ ಮಾತಾಡಿದ್ದಾರೆ. ಮತ್ತು ನಾನು ಹೋಮ್ವರ್ಕ್ ಬರೀತಾ ಇದ್ದೀನಿ, ಒಂದೊಂದು ಅರ್ಧ ಗಂಟೆ ಬಿಟ್ಕೊಂಡು ನಿಮ್ಮನ್ನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅಷ್ಟರೊಳಗೆ ನಮಗೇನು ಗೊತ್ತಿಲ್ಲ. ನೈಟ್ ಮಾತ್ರ 11:15 ವಿಚಾರ ಗೊತ್ತಿರೋದು, ಮಗು ವಿಚಾರ ಏನು ಈ ರೀತಿ ಡೆತ್ ಆಗಿದ್ದಾರೆ ಅಂತ ಹೇಳಿ. ಆ ಮನೆಯವರು, ಪಕ್ಕದ ಮನೆಯವರು ಏನೋ ನೋಡ್ಕೊಂಡು ಹೇಳಿರೋದು. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಮತ್ತು 3 ಗಂಟೆಗೆ ಇಲ್ಲಿ ಡೆಡ್ ಬಾಡಿನ ಇಲ್ಲಿಗೆ ಸೇರಿಸಿದ್ದಾರೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಯಾರಿದು ಪ್ರೇಮ್ ವರ್ಧನ್, ಈ ಯುವತಿಯನ್ನು ಹತ್ಯೆಗೈದಿದ್ದೆ ಯಾಕೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ಪ್ರೇಮ್, ಕಾಲೇಜಿನ ವಿದ್ಯಾರ್ಥಿಗಳು ಅನ್ನೋದು ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು. ಯುವತಿ ದೇವಿಶ್ರೀ ಇದ್ದಾರೆ, ಆಂಧ್ರ ಮೂಲದವರು, ಅಣ್ಣಮಯ್ಯ ಜಿಲ್ಲೆಯಲ್ಲಿ ಇದ್ದಂಥವರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಲ್ಲಿ ಕಳೆದ 3 ವರ್ಷದಿಂದ BBA, ಈಗ ಫೈನಲ್ ಇಯರ್ BBA ಮಾಡ್ತೀನಿ. ಇನ್ನು 2 ತಿಂಗಳಲ್ಲಿ ವಿದ್ಯಾಭ್ಯಾಸ ಕೂಡ ಕಂಪ್ಲೀಟ್ ಆಗ್ತಿತ್ತು. ನಿನ್ನೆ ಬೆಳಗ್ಗೆ ಆಕೆಯನ್ನು ತಮ್ಮ ಮನೆಗೆ, ಅಂದರೆ ಸ್ನೇಹಿತೆಯ ಮನೆಗೆ ಕರೆಸ್ಕೊಂಡು ಈ ರೀತಿ ಹತ್ಯೆ ಆಗಿರುವಂಥದ್ದು. ಹತ್ಯೆಗೆ ಯಾವ ಕಾರಣ ಅನ್ನೋ ತಿಳಿದು ಬಂದಿಲ್ಲ. ಆಕೆ ಯಾಕೆ ಹೋಗಿದ್ಲು, ಅವ್ರ ಸ್ನೇಹಿತೆ ಮೂಲಕ ಆಕೆಯನ್ನು ಕರೆಸ್ಕೊಂಡಿದ್ದಂತಹ ಯುವಕ ಆಕೆಯನ್ನು ಹತ್ಯೆ ಮಾಡಿ ಈಗ ಪರಾರಿಯಾಗಿರುವಂಥದ್ದು. ಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಈಗ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ, ಮೃತ ಯುವತಿಯ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆ ಪ್ರಕ್ರಿಯೆ ನಡೀತಾ ಇದೆ. ಮೃತದೇಹವನ್ನು ಪಡೆದ ನಂತರದಲ್ಲಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ. ಆ ಯುವಕ ಯಾರು, ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದು ತಿಳಿಲೇಬೇಕು ಅಂತಲೂ ಸಹ ಒತ್ತಾಯ ಮಾಡ್ತಿರೋದು. ಮತ್ತೊಂದು ಕಡೆಗೆ ಕೊಲೆ ಯಾವ ಕಾರಣಕ್ಕಾಯಿತು, ಯಾಕೆ ಆ ಯುವತಿ ಎಲ್ಲಿಗೆ ಹೋಗಿದ್ಲು, ಆಕೆಗೂ ಮತ್ತು ಆ ಯುವಕನಿಗೂ ಏನು ಸಂಬಂಧ ಆಯಿತು, ಕ್ಲಾಸ್ಮೇಟ್ಸ, ಇವೆಲ್ಲ ಹೆಚ್ಚಿನ ತನಿಖೆನ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ 21 ವರ್ಷದ ಯುವತಿ ನಿನ್ನೆ 11:30-12 ಸುಮಾರಿಗೆ ಈ ರೀತಿ ದಾರುಣ ಅಂತ್ಯ ಆಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.